ಇರುವ 80 ಅಡಿ ಮಲ್ಲಪ್ಪ ರಸ್ತೆಯಲ್ಲಿ ಗುಬ್ಬಿ ಕಡೆಯಿಂದ ಶಿರಾ ಮುಖ್ಯ ರಸ್ತೆಗೆ ಸೇರುವ ಭಾರೀ ವಾಹನಗಳ ಓಡಾಟದಿಂದ ರಸ್ತೆ ಹದಗೆಟ್ಟು ಅಲ್ಲಿನ ನಗರವಾಸಿಗಳಿಗೆ ತೊಂದರೆಯಾಗಿರುವುದರಿಂದ ಭಾರೀ ವಾಹನಗಳ ನಿರ್ಬಂಧ ಹೇರಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿ ಅಶ್ವಿಜ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ವೇಳೆ ಅವರು ಮಲ್ಲಪ್ಪ ರಸ್ತೆಯನ್ನು ಹೊಸದಾಗಿ ನಿರ್ಮಿಸಲು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ರಸ್ತೆ ಕಾಮಗಾರಿಯ ಅಂದಾಜು ವೆಚ್ಚ 14 ಕೋಟಿ ಅಂದಾಜಿಸಲಾಗಿದ್ದು, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆಯಲಾಗಿದ್ದು, ಶೀಘ್ರದಲ್ಲಿ ಟೆಂಡರ್ ನಡೆಸಲಾಗುವುದು ಎಂದರು. ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡು ರಸ್ತೆ ಪೂರ್ಣಗೊಳಿಸಲು 6 ತಿಂಗಳ ಕಾಲಾವಕಾಶ ಕೋರಲಾಗಿದೆ. ಈ ರಸ್ತೆಯ ಸುತ್ತಮುತ್ತಲಿನ ನಗರವಾಸಿಗಳು ಮತ್ತು ವಾಹನ ಚಾಲಕರು ಸಹಕರಿಸಲು ಮಹಾನಗರ ಪಾಲಿಕೆ ಆಯುಕ್ತರು ಮನವಿ ಮಾಡಿದ್ದಾರೆ. ಅಲ್ಲದೆ ಮಳೆಗಾಲದಲ್ಲಿ ನಗರದಲ್ಲಿರುವ ಅಂಡರ್ ಪಾಸ್ಗಳಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಮಸ್ಕಾರ. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಶಿರಾ ಗೇಟಿಂದ ದಿಬ್ಬೂರ್ಗೆ ಹೋಗೋ ರೋಡ್ನು 80 ಫೀಟ್ ರೋಡ್ ಏನಿದೆ ಅದು ತುಂಬ ಕೆಟ್ಟೋಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಅದರದ್ದು ಡೆವಲಪ್ಮೆಂಟ್ನ ನಾವು ಇವಾಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಡಿಯಲ್ಲಿ ತೊಗೊಂಡಿದ್ದೀವಿ. ಸುಮಾರು 12ರಿಂದ 14 ಕೋಟಿವರೆಗೂ ಆಗ್ತಾಯಿದೆ ಈ ರೋಡಿನ ವೆಚ್ಚ. ಇದರಲ್ಲಿ 4 ಲೇನು ಆಗುತ್ತೆ, ಅಲಾಂಗ್ ವಿತ್ ಸರ್ವಿಸ್ ರೋಡ್ಸ್ ಡೆವಲಪ್ಮೆಂಟು ಎಲ್ಲ ಮಾಡ್ತಾಯಿದ್ವಿ, ಡ್ರೈನ್ ಅಂಡ್ ಆಲ್. ಆ್ಯಂಡ್ ಇದು ಆಲ್ರೆಡಿ DPR ಸ್ಟೇಜಲ್ಲಿ ಇದೆ. ಸುಮಾರು 1-1.5 ತಿಂಗಳಷ್ಟೊತ್ತಿಗೆ ಎಲ್ಲ ಫೈನಲ್ ಆಗುತ್ತೆ. ಸರ್ಕಾರ ಮಟ್ಟದಲ್ಲಿನೇ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿನೇ ಇದು ಟೆಂಡರ್ ಎಲ್ಲ ಫೈನಲೈಸ್ ಆಗುತ್ತೆ. ಸೊ ಅದು ಮುಗಿದ ತಕ್ಷಣ ವಿತಿನ್ 2-3 ಮಂತ್ಸಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಆ್ಯಂಡ್ ಆಲ್ರೆಡಿ ಸಾಯಿಲ್ ಸ್ಯಾಂಪಲ್ ಟೆಸ್ಟಿಂಗ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇವಾಗ ಭಾರೀ ವಾಹನಗಳನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ತುಂಬಾ ಕೆಟ್ಟೋಗಿದೆ ರೋಡ್. ಆ್ಯಂಡ್ ನಮಗೆ ಸಮಸ್ಯೆ ಬರ್ತಾ ಇರೋದು ಹೆವಿ ವೆಹಿಕಲ್ಸ್, ಲೋಡ್ ಇರೋ ವೆಹಿಕಲ್ಸ್. ಸೊ ಅಂಥ ವೆಹಿಕಲ್ಸ್ನೆಲ್ಲ ಡೈವರ್ಟ್ ಮಾಡೋಕ್ಕೆ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶನೂ ಪಡೆದಿದ್ದೀವಿ, ಡೈವರ್ಷನ್ ಆಫ್ ರೋಡಿಗೆ. ಮತ್ತು ಹೈಟ್ ಗೇಜ್ನೂ ಸಹ ಇಟ್ಟಿದ್ದೀವಿ, ಸೊ ಅಟ್ ಹೆವಿ ವೆಹಿಕಲ್ಸು ಹೋಗಬಾರ್ದು. ಬಟ್ ಸ್ಕೂಲ್ ಬಸ್ಸಸ್ಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಯಾಕಂದರೆ ಸ್ಕೂಲ್ ಮಕ್ಕಳು ಆ್ಯಂಡ್ ಅಲ್ಲಿ ಸ್ಕೂಲೂ ಇದೆ, 1-2 ಸ್ಕೂಲ್ಗಳೂ ಇದೆ. ಸೊ ಜನರು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಕೊಡ್ತೀವಿ. ಈ ಅಂಡರ್ ಪಾಸ್ಗಳಲ್ಲಿ ಸ್ವಲ್ಪ ನೀರು ಅಂಡರ್ ಪಾಸ್ಗಳು ಬಂದುಬಿಟ್ಟು NH ಅವ್ರದ್ದು. ನಮ್ಮ ತುಮಕೂರಲ್ಲಿ 4 ಅಂಡರ್ ಪಾಸ್ಗಳಿದ್ದಾವೆ. ಈ 4 ಅಂಡರ್ ಪಾಸ್ಗಳನ್ನ ಡೆವಲಪ್ಮೆಂಟ್ ಮಾಡಿ ಮಾರ್ಚ್ 2026 ಒಳಗಡೆ ನಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಏನು ಡ್ರೈನೇಜ್ ಸಿಸ್ಟಮ್ ಇಲ್ಲ ಆ್ಯಂಡ್ ಸರ್ವಿಸ್ ರೋಡ್ಸೂ ಎಲ್ಲ ಕ್ಲಿಯರಾಗಿ ಮಾಡಿಲ್ಲ. ಸೊ ಅತಿ ಶೀಘ್ರದಲ್ಲಿ ನ್ಯಾಷನಲ್ ಹೈವೇಸ್ ಅವರು ಅದು ವರ್ಕ್ನ ಟೇಕಪ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ KDPಯಲ್ಲೂ ಸಹ ಆಗಿದೆ. ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ KDPಯಲ್ಲಿ NH ಅವರ ಪ್ರಾಜೆಕ್ಟ್ ಡೈರೆಕ್ಟರ್ ಇದಕ್ಕೆ ಸಮ್ಮತಿ ನೀಡಿದ್ದಾರೆ. ಅತಿ ಶೀಘ್ರದಲ್ಲಿ ಆ ವರ್ಕ್ ಟೇಕಪ್ ಮಾಡಿಬಿಟ್ಟು ಮುಗಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ಮುಂದೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ನಗರದಲ್ಲಿ ರಸ್ತೆಗಳು ಪ್ರೀ ಮಾನ್ಸೂನ್ ಆಕ್ಟಿವಿಟೀಸ್ ಅಂತ ನಮ್ಮಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಅದೇ ರೀತಿ ಈ ವರ್ಷನೂ ಮಾಡ್ತಾ ಇದ್ವಿ. ಎಲ್ಲ ನಾಲೆಗಳ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಮತ್ತು ರಾಜಕಾಲುವೆಗಳನ್ನ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಒತ್ತುವರಿ ಸಹ ಏನಿದೆ ಎಲ್ಲನೂ ತೆರವು ಸಹ ಮಾಡ್ತಾ ಇದ್ವಿ. ಇದು ಬಿ ಖಾತೆ ವಿಚಾರವಾಗಿ ಎಷ್ಟು ಅರ್ಜಿಗಳು ಬಂದಿದೆ, ಮುಂದೆ ಯಾವ ಥರ ಅದು ಜನಗಳು ಫ್ರೀಯಾಗಿ ಮಾಡ್ತಾರೆ? ಸುಮಾರು 2000 ಅಪ್ಲಿಕೇಶನ್ಸ್ ಬಂದಿದೆ. ಸೊ ಅದರಲ್ಲಿ ಇವಾಗ ಖಾತೆಗಳೆಲ್ಲ ನಮ್ಮಲ್ಲಿ ರೆಡಿಯಾಗಿದೆ. ಬಟ್ ಜನರು ಸ್ವಲ್ಪ ಕೆಲವು ಮಂದಿ ಪೇ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಟ್ಯಾಕ್ಸ್ ಫಿಕ್ಸೇಷನ್ ಎಲ್ಲ ರೆಡಿ ಆಗಿದೆ. ನಿಮಗೆ ಮೊಬೈಲ್ಗೆ ಮೆಸೇಜು ಸಹ ಬರುತ್ತೆ, ತಾವು ಬಂದು ಪೇ ಮಾಡಬೇಕು, ಇಲ್ಲಾಂದರೆ ಆನ್ಲೈನ್ ಸಹ ಪೇ ಮಾಡಬೇಕು. ನಾವು ಹೊಸದಾಗಿ ಚಾಟ್ ಬಾಟ್ ಮುಖಾಂತರ ವಾಟ್ಸಪ್ ನಂಬರ್ ಮಾಡಿದ್ದೀವಿ, ಅದರಲ್ಲಿ ತಮಗೆ ಪೇಮೆಂಟ್ ಲಿಂಕ್ ಬರುತ್ತೆ, ಅಲ್ಲಿ ತಾವು ಪೇಮೆಂಟ್ ಮಾಡ್ಬೋದು. ಸೊ ಈ ಹೊಸ ಆ್ಯಪಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ಹಾಯ್ ಅಥವಾ ಹಲೋ ಅಂತ ಕಳಿಸಿದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ಅದೇ ನೀವು ಪಿಕ್ ಮಾಡ್ಬೋದು. ನಾವು ಮಹಾನಗರ ಪಾಲಿಕೆಯಿಂದ ಕೊಡ್ತಾ ಇರೋ ಸರ್ವಿಸ್ನ, ಅದೇನೇನು ಸರ್ವಿಸ್ ಇರುತ್ತೆ ಅಂದರೆ ಹೊಸ ಖಾತಾ ಅಪ್ಲಿಕೇಶನ್, ಟ್ರ್ಯಾಕ್ ಮೈ ಅಪ್ಲಿಕೇಶನ್, ದೆನ್ ಪೇ ಪ್ರಾಪರ್ಟಿ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, UGD ಟ್ಯಾಕ್ಸ್ ಮತ್ತು ಟ್ರಾನ್ಸಾಕ್ಷನ್ ಫೀ, ಈ ಖಾತಾ ಟ್ರಾನ್ಸಾಕ್ಷನ್ ಫೀ. ಫೈನಲ್ ಎಲ್ಲ ಪೇ ಮಾಡಿದ್ಮೇಲೆ ಡೌನ್ಲೋಡ್ ಮೈ ಈ ಖಾತಾ ಅಂತಲೂ ಆಪ್ಷನ್ ಕೊಟ್ಟಿದ್ದೀವಿ. ಸೊ ತಾವು ಮನೇಲೇ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು, ಟ್ರ್ಯಾಕ್ ಮಾಡ್ಬೋದು, ಮತ್ತು ಫೈನಲಿ ಪೇಮೆಂಟ್ ಮಾಡಿ ಡೌನ್ಲೋಡು ಸಹ ಮಾಡ್ಬೋದು.